ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಾನಲ್ ಇದೇ ಫಸ್ಟ್ ನೋಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ತಡ ಮಾಡಿದ್ದೀರಾ ಸ್ಟಾರ್ಟ್ ಮಾಡೋಣ. ಸೊ 2 ಡೇಸಿಂದ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಂತ ಹೇಳಿದರೆ ನಾನು ನನ್ನ ಸ್ಕಿಲ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ ಹೋಗಿದೆ. ಹಾಗಾಗಿ 2 ಡೇಸ್ ನಾನು ಸಲೂನಲ್ಲಿ ಇರಲಿಲ್ಲ. ಸೊ ಯಾವ ಕೋರ್ಸು ನಮ್ಮಲ್ಲಿ ಆ್ಯಡ್ ಆನ್ ಆಗ್ತದೆ, ಸರ್ವಿಸ್ ಆ್ಯಡ್ ಆನ್ ಆಗ್ತದೆ ಅಂದರೆ ಪರ್ಮನೆಂಟ್ ಹೇರ್ ಎಕ್ಸ್ಟೆನ್ಷನ್ ಕ್ಲಾಸ್ ಬಂದು ನಮ್ಮ ಅಕಾಡೆಮಿನಲ್ಲಿ ಇನ್ನು ಮುಂದೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು 2 ಡೇಸ್ ಇರಲಿಲ್ಲ. ಸೊ ಹಾಗಾಗಿ ಮಾಡೋಕ್ಕಾಗಿಲ್ಲ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇವತ್ತು ಪರ್ಮನೆಂಟ್ ಸ್ಮೂತಿಂಗ್ ಕ್ಲಾಸ್ ಹೋಗ್ತದೆ. ಅಪ್ಲೈ ಮಾಡ್ತಾರೆ ನೋಡ್ಕೊಂಡು. ಮೊದಲಿಗೆ ಇವ್ರ ಹೇರ್ ನೋಡಿದ್ರೆ ಹೀಗಿತ್ತು ನೋಡ್ಬೋದು. ತುಂಬ ಕರ್ಲ್ಸ್ ಇದೆ. ಸೊ ಅದನ್ನು ನೀಟಾಗಿ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಫಸ್ಟಿಗೆ ನೀಟಾಗಿ ಶಾಂಪು ಹಾಕಿ ವಾಶ್ ಮಾಡ್ಕೊಂಡಿದ್ದೀವಿ. ನಂತರ ಒಂದು ಡ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ಡೈರೆಕ್ಟ್ ನಾವು ಕ್ರೀಮ್, ಇವ್ರದ್ದೇನು ತುಂಬ ಕರ್ಲಿ ಇಲ್ಲ, ಹಾಗಾಗಿ ನಾನೇನು ಮಾಡಿದ್ದೀನಿ ಡೈರೆಕ್ಟಾಗಿ ಕ್ರೀಮ್ ಅಪ್ಲಿಕೇಶನ್ನೇ ಕೊಡ್ತೀನಿ. ಈ ಥರ ಸೆಕ್ಷನ್ ಮಾಡಿಸ್ಕೋಬೇಕು. 6 ಪಾರ್ಟಿಷನ್ ಮಾಡಿಕೊಂಡು ಆಮೇಲೆ ಕ್ರೀಮ್ ಅಪ್ಲೈ ಮಾಡೋದು. ನಾನು ಇಲ್ಲಿ ತೋರಿಸ್ತೀನಿ ಯಾವ ಕ್ರೀಮ್ನ ಯೂಸ್ ಮಾಡ್ತಿದ್ದೀವಿ, ಎಷ್ಟು ನಿಮಿಷ ಬಿಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳಿರ್ತೀನಿ. ಸೊ ಯಾರನ್ನು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡ್ಬೋದು ಈ ಥರ ಸೆಷನ್ ಮಾಡ್ಕೊಳ್ಬೇಕು ನೀಟಾಗಿ. ಸಪೋಸ್ ಕೆಲವ್ರಿಗೆ ತುಂಬಾ ಕರ್ಲಿ ಹೇರ್ ಇರುತ್ತಲ್ವ, ಅವರಿಗೆ ನಾವು ಡೈರೆಕ್ಟಾಗಿ ಕ್ರೀಮ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಮಾತ್ರನೇ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಇದ್ದವ್ರಿಗೆ ನಾನೇನು ಮಾಡ್ತೀನಿ ಅಂದರೆ ವೇವೀಸ್ ನೋಡ್ಕೋತೀನಿ. ತುಂಬ ಕರ್ಲ್ಸ್ ಇತ್ತು ಅಂತ ಹೇಳಿದ್ರೆ ನಾನು ಐರನಿಂಗ್ ಮಾಡಿನೇ ಹೇರ್ನ ಸ್ಟ್ರೈಟನ್ ಮಾಡಿಕೊಂಡೆ ನಾನು ನೆಕ್ಸ್ಟ್ ಪ್ರಾಸೆಸ್ಗೆ ಹೋಗ್ತೀನಿ. ಇಲ್ಲಿ ಆ ಥರ ನೆಸೆಸಿಟಿ ಇಲ್ಲ, ಯಾಕಂದರೆ ಇವ್ರದ್ದು ಸೆಮಿ ಕರ್ಲ್, ತುಂಬಾ ಕರ್ಲಿಲ್ಲ ಏನಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಡೈರೆಕ್ಟಾಗಿ ಕ್ರೀಮ್ ಅಪ್ಲಿಕೇಶನೇ ಮಾಡ್ತೀನಿ. ಇದು ಯಾರಾದರೂ ಬಿಗಿನರ್ ನೋಡ್ತಾ ಇದ್ದೀರಾ, ಬಿಗಿನರ್ ಇದನ್ನು ಟ್ರೈ ಮಾಡ್ತೀರಾ ಅಂದರೆ ಖಂಡಿತ ಟ್ರೈ ಮಾಡಬೇಡಿ. ಯಾಕಂದರೆ ಇದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ರೇ ನಿಮಗೆ ಮಾಡೋದಕ್ಕಾಗತ್ತೆ. ಸಪೋಸ್ ಅಲ್ಲೇನಾದರೂ ಆನ್ ಸ್ಪಾಟ್ ನಿಮಗೆ ಪ್ರಾಬ್ಲಮ್ ಆಯ್ತಂದ್ರೆ ಅದನ್ನು ನಿಮಗೆ ಫೇಸ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಬಿಗಿನರ್ಸ್ ಯಾರಾದರೂ ಇದ್ದರೆ ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಫಸ್ಟಿಗೆ ನೋಡ್ಕೊಳ್ಳಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಬೇರೆ ಯಾರಾದರೂ ಮಾಡೋರಿದ್ದರೆ ಅದನ್ನು ನೋಡಿ ಆಮೇಲೆ ಮಾಡಿ. ಸೊ ಯಾವುದೇ ಕಾರಣಕ್ಕೂ ಈ ಪ್ರಾಡಕ್ಟ್ಸು ನೀವು ಸ್ಕ್ಯಾಲ್ಪಿಗೆ ಟಚ್ ಮಾಡಬಾರ್ದು. ಅದಕ್ಕೋಸ್ಕರ ಹೇಳ್ತೀವಿ ಬಿಗಿನರ್ಸ್ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಎಕ್ಸ್ಪೀರಿಯನ್ಸ್ ಆದಮೇಲೆ ಬೇಕಾದರೆ ನೀವು ಮಾಡ್ಬೋದು. ಸೊ ಇವಾಗ ನೆಕ್ಸ್ಟಿಗೆ ನಾನು ಕೆರಟಿನ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ಮೇ ಬಿ ನನ್ನ ಹತ್ರ ವಿಡಿಯೋ ಆಗಿಲ್ಲ, ಬಟ್ ನೆಕ್ಸ್ಟ್ ಬ್ಯಾಚ್ಗೆ ಹಾಕುವಾಗ ನಾನು ಖಂಡಿತ ಕೆರಟಿನ್ ವಿಡಿಯೋಸ್ ಹಾಕ್ತೀನಿ. ಸೊ ಕೆಮಿಕಲ್ ಟ್ರೀಟ್ಮೆಂಟ್ ಯಾವಾಗಲೂ ನೀವು ನೋಡಿನೇ ಮಾಡಬೇಕಾಗುತ್ತೆ. ನೆಕ್ಸ್ಟಿಗೆ ಬಂದು ನಾನಿಲ್ಲಿ ಯೂಸ್ ಮಾಡ್ತಿರೋ ಬ್ರ್ಯಾಂಡ್ ಬಂದು ಸ್ಕಾಚ್ ಕಾಫಿಂದ ತೊಗೊಂಡಿದ್ದೀನಿ. ಸೊ ಸದ್ಯಕ್ಕೆ ನನಗೆ ಲಾರಿಯಲ್ ಏನೋ ವರ್ತ್ ಅನ್ನಿಸ್ತಿಲ್ಲ, ಹಾಗಾಗಿ ನಾನು ಲಾರಿಯಲ್ ಬ್ರ್ಯಾಂಡ್ ಯೂಸ್ ಮಾಡ್ತಿಲ್ಲ. ಮ್ಯಾಟ್ರಿಕ್ಸ್ ಅಥವಾ ಸ್ಕಾಚ್ ಕಾಫ್ ಯೂಸ್ ಮಾಡ್ಕೋತಿದ್ದೀನಿ. ಸೊ ಇದು ಬಂದು ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಫಸ್ಟ್ ಕ್ರೀಮು ಮತ್ತು ಸೆಕೆಂಡ್ ಕ್ರೀಮು. ಇವಾಗ ನಾವು ಸ್ಟಾರ್ಟ್ ಮಾಡಿರೋದು ಬಂದು ಫಸ್ಟ್ ಕ್ರೀಮು. ಸೊ ಫಸ್ಟ್ ಕ್ರೀಮಲ್ಲಿ ಈಗ ಆಲ್ರೆಡಿ ಇವರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇವರು ಬಿಗಿನರ್ಸ್ಗೆ ಯಾಕೆ ಅಂದರೆ ಇವರು ಆಲ್ರೆಡಿ 2 ಸಲ ಇಲ್ಲ 3 ಸಲ ಸ್ಮೂತ್ನಿಂಗು ಮತ್ತು ಕೆರಟಿನ್ ಎರಡನ್ನೂ ನೋಡಿದ್ದಾರೆ. ಸೊ ಹಾಗಾಗಿ ಈ ಬ್ಯಾಚಲ್ಲಿ ನಾನು ಇದನ್ನು ಕೊಡ್ತಾಯಿದ್ದೀನಿ. ಇದು ಆಲ್ರೆಡಿ ಇವರು 2ನೇ ಸಲ ಅಥವಾ 3ನೇ ಸಲ ನೋಡಿದ್ದಾರೆ. ಯಾರಿಗೂ ಡೈರೆಕ್ಟಾಗಿ ಮಾಡೋದಕ್ಕೆ ಕೊಡೋದಿಲ್ಲ ನಾನು, ಯಾಕಂದರೆ ಕೆಮಿಕಲ್ ಟ್ರೀಟ್ಮೆಂಟ್ ಸ್ವಲ್ಪ ನೀಟಾಗಿ ಅದ್ರ ಬಗ್ಗೆ ತಿಳಿದು ಅದು ಯಾವ ರೀತಿ ಪ್ರಾಸೆಸ್ ಮಾಡಬೇಕು ಅನ್ನೋದು ಗೊತ್ತಾದ ಮೇಲೇ ಮಾಡೋದಕ್ಕೆ ಕೊಡೋದು. ಸೊ ಇವಾಗ ಸ್ಟೂಡೆಂಟ್ಸ್ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ನೋಡಿಕೊಂಡು ಯಾವ ಥರ ಮಾಡೋದು, ಎಲ್ಲಿ ಅಪ್ಲೈ ಮಾಡಬೇಕು, ರೂಟ್ ವೈಸ್ ನೋಡ್ಕೊಳ್ಳಿ. ಸ್ಟ್ರೈಟ್ ಲೈನ್ ನೀಟಾಗಿ ತೊಗೊಳ್ಬೇಕು. ಯಾವುದೇ ಥರ ಮೇಲೆ ಕೆಳಗೆ ತೊಗೊಳ್ಳೋದು, ಮತ್ತೊಂದು ಸ್ಕ್ಯಾಲ್ಪಿಗೆ ಟಚ್ ಆಗೋ ಥರ, ಮತ್ತೊಂದು ಕೆಳಗಡೆ ಬಿಟ್ಟು ಟಚ್ ಮಾಡೋ ಥರ. ಇವಾಗ ಏನಾಗುತ್ತೆ ಅಂತಂದರೆ ನೀವು ಕರೆಕ್ಟ್ ಒಂದು ಲೈನಲ್ಲೇ ಪ್ರಾಸೆಸ್ನ ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀಟಾಗಿ ಒಂದು ವೇವ್ ಸ್ಟಾರ್ಟಾಗಿ ಕ್ರಿಯೇಟ್ ಆಗಿ ಅಲ್ಲಿಂದ ಹೇರ್ ಬಂದು ಸ್ಟ್ರೈಟನ್ ಆಗುತ್ತೆ. ಸೊ ಅಲ್ಲಿ ಬಂದು ವಾಲ್ಯೂಮ್ ಕಮ್ಮಿ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಜಾಗಸ್ನ ಬಿಟ್ಟು ಅಪ್ಲೈ ಮಾಡಿಬಿಟ್ಟಾಗಿಂದ ಏನಾಗುತ್ತೆ ಅಂದರೆ ಅವರು ಫ್ರೀ ಹೇರ್ನ ಬಿಟ್ಟಾಗ ಬೌನ್ಸಿ ಶುರುವಾಗುತ್ತೆ. ಅಂದರೆ ಕೆಲವೊಂದು ಸ್ಟಾರ್ಟ್ ಇರುತ್ತಲ್ಲ 1/2 ಇಂಚಸ್ಸು, ಅಲ್ಲಿ ಬಂದು ಬೌನ್ಸಿ ಇರುತ್ತೆ, ಅದು ಕೆಳಗಿಂದ ಫುಲ್ ಸ್ಟ್ರೈಟನ್ ಬರುತ್ತೆ. ಆವಾಗ ಸ್ವಲ್ಪ ಜನಕ್ಕೆ ಹೆಡ್ ತುಂಬ ದಪ್ಪ ಇರೋ ಥರನೂ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ರೂಟಿಂದ ಒಂದು 1/2 ಇಂಚು ಬಿಟ್ಟು ಮಾಡಿದ್ರೆ ಬೆಟರ್ ರಿಸಲ್ಟ್ ನಿಮಗೆ ಅಂತಲೇ ಹೇಳ್ತೀನಿ. ಸೊ ಒಂದು ಬಾರಿ ಕ್ರೀಮ್ನ ಅಪ್ಲೈ ಮಾಡಿದ್ರೆ ಒಂದು 6 to 8 ಟೈಮ್ಸು 2 ಫಿಂಗರ್ ಮಧ್ಯದೊಳಗೆ ನೀವು ಹೇರ್ನ ಫಿಕ್ಸ್ ಮಾಡಿ ತುಂಬ ಸಲ ಮಾಡಿ ಅದನ್ನು ಕೆಳಗಡೆ ಬಿಡಬೇಕಾಗತ್ತೆ. ಕೂಮಲ್ಲಿ ಬಾಚಿ ನೀವು ನೀಟಾಗಿ ಕೂರಿಸ್ಬೇಕಾಗತ್ತೆ. ಈ ಟೈಮಲ್ಲಿ ನೀವು ಯಾವ ರೀತಿ ಕೂರಿಸ್ತೀರಲ್ವ ಹೇರು, ಅದೇ ರೀತಿ ಕುತ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಸ್ಟ್ರೈಟನಾಗೆ ಇರೋದಕ್ಕೆ ಟ್ರೈ ಮಾಡಿ, ಬಿಟ್ಟು ನೀಟಾಗಿ ಕೂರಿಸೋದಕ್ಕೆ. ಸೆಕೆಂಡ್ ಬಂದು ಇನ್ನೊಂದು ಏನಂತಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಕೂಮ್ ಮಾಡಿ ಹಾಗೆ ಸೆಕೆಂಡ್ ಮಾಡುವಾಗ ಏನು ಮಾಡ್ತಾರೆ ಅಂದರೆ
ಮತ್ತೆ ಅಗೇನ್ ಕೂಮ್ ಮಾಡಿಬಿಡ್ತಾರೆ. ಸೊ ಆವಾಗ ಆಲ್ರೆಡಿ ನಮ್ಮದು ಹೇರ್ ಪ್ರಾಸೆಸ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಇವಾಗ ಕೆಲವೊಂದು ನೀವು ಕೆಳಗಡೆ ಅಪ್ಲಿಕೇಶನ್ ಮಾಡ್ತಿರ್ತೀರ, ಅದನ್ನು ಮೇಲೆ ಮಾಡೋಷ್ಟೊತ್ತಿಗೆ ಆಲ್ರೆಡಿ ಕೆಳಗಡೆ ಇರೋ ಹೇರ್ ಬಂದು ಪ್ರಾಸೆಸ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ನೀವೇನು ಮಾಡ್ತೀರಾ ಅಂತಂದರೆ ಲಾಸ್ಟಲ್ಲಿ ಎಲ್ಲನೂ ಬಿಟ್ಟು ಬಾಚಕ್ಕೆ ಹೋಗ್ತಿರಲ್ವ, ಆವಾಗ ಏನಾಗುತ್ತೆ ಅಂದರೆ ವೇವಿಸ್ ಅಂದರೆ ಕರ್ಲಿ ಈ ನೂಡಲ್ಸ್ ಬರುತ್ತೆ ನೋಡಿ, ಆ ಥರ ಹೇರ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತೀವಿ, ಒಂದ್ಸಲಿ ನೀಟಾಗಿ ಒಂದು ಸೆಷನ್ನ ಬಾಚಿ ಕೆಳಗಡೆ ಬಿಟ್ಟ ಮೇಲೆ ರಿಪೀಟ್ ಅದನ್ನು ಮುಟ್ಟಕ್ಕೆ ಹೋಗಬಾರ್ದು. ಸೊ ಆಫ್ಟರ್ 40 ಮಿನಿಟ್ಸ್ವರೆಗೂ ಅದನ್ನು ಮುಟ್ಟಕ್ಕೆ ಟಚ್ ಮಾಡೋಕ್ಕೆ ಹೋಗಬೇಡಿ ನೀವು. ಅದಾದಮೇಲೆ ನೀವು ಮೇಲ್ಗಡೆ ಏನು ಲಾಸ್ಟಲ್ಲಿ ಫೈನಲ್ಲು ಫ್ರಂಟಲ್ಲಿ ಮಾಡ್ತಿರಲ್ವ, ಅದನ್ನು ಕೂಮ್ ಮಾಡಿ ಬಿಡ್ತಿರಲ್ವ, ಆ ಜಾಗನ ಅಷ್ಟೇ ಕೂಮ್ ಮಾಡಬೇಕು, ಮಿಕ್ಕಿದೆಲ್ಲ ಕೂಮ್ ಮಾಡೋಕ್ಕೆ ಹೋಗಬೇಡಿ. ಇದು ದೊಡ್ಡ ಮಿಸ್ಟೇಕ್. ಯಾಕಂದರೆ ಅದು ಒಂದ್ಸಲ ಆ ರೀತಿ ಕುತ್ಕೊಂಡ್ರೆ ಮತ್ತೆ ಅದು ಬ್ಯಾಕ್ ಟು ರೊಟೀನಿಗೆ ಬರಲ್ಲ. ಅದು ಹೇರು ಏನು ಫಸ್ಟ್ ಏನಿರುತ್ತಲ್ವ ಅದಕ್ಕೂ ಬರೋದಿಲ್ಲ, ಮತ್ತು ಒಂದು ಈಗ ನಾವು ಸ್ಟ್ರೈಟನ್ ಮಾಡಿರ್ತೀವಲ್ಲ ಅದಕ್ಕೂ ಸಮೇತ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಇದು ಮಾಡೋಕ್ಕೆ ಹೋಗಬೇಡಿ, ಮತ್ತೆ ಕೂಮ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ 40 ಮಿನಿಟ್ಸ್ ಬಿಟ್ಟು 40 ಮಿನಿಟ್ಸ್ ಆದಮೇಲೆ ನಾವೇನು ಮಾಡಬೇಕಂದ್ರೆ ನೀಟಾಗಿ ಏರ್ ವಾಶ್ ಮಾಡಬೇಕು. ಬೇಕಾದ್ರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅದನ್ನ ತೊಗೊಂಡು ರಬ್ಬರ್ ಥರ ಸ್ಟಿಚ್ ಆಗುತ್ತೆ. ಅದು ನೀವು ಇದು ಮಾಡಿದ್ರೆ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅದು ರಬ್ಬರ್ ಥರ ಎಕ್ಸ್ಟೆಂಡ್ ಆಗುತ್ತೆ ಅದು. ಸೊ ಆ ಥರ ಟೈಮ್ ಆಗಿದ್ರೆ ಅದು ಪ್ರಾಸೆಸ್ ಆಗಿದೆ ಅಂತ. ಆವಾಗ 40 ಮಿನಿಟ್ಸ್ ಬಿಟ್ಟು ಶಾಂಪೂ ಹಾಕ್ದಿರ ಪ್ಲೈನ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಕ್ರೀಮ್ ಎಲ್ಲೂ ಉಳ್ಕೋಬಾರ್ದು. ಓಕೆ, ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದು ನಂತರ ಬೇಕಾದರೆ ನೀವು ಬ್ಲೋ ಡ್ರೈ ಐರನಿಂಗ್ ಮಾಡಬಹುದು. ಪರ್ಮನೆಂಟ್ ಐಬ್ರೋಸ್ ಕ್ಲಾಸ್ ಕೂಡ ಹೋಗ್ತಾಯಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೇನೆ. ಕ್ಲಾಸಸ್ಸು 5 ಡೇಸ್ ಮಾಸ್ಟರ್ ಕ್ಲಾಸ್ನ ಮಾಡ್ತಿದ್ದೀವಿ, ಪರ್ಮನೆಂಟ್ ಐಬ್ರೋಸ್ ಕ್ಲಾಸ್. ಅದನ್ನು ಕೂಡ ನೀವು ಬೇಕಿದ್ರೆ ತಗೋಬಹುದು. ಬನ್ನಿ, ಇಂಕ್ ತಗೊಳ್ಳಿ, ಆನ್ ಮಾಡಿ. ಇಂಕ್ ತಗೊಂಡು ಅಟ್ಯಾಚ್ ಮಾಡಿ. ಪಲ್ಲವಿಯೇ ಚೆನ್ನಾಗಿ ಮಾಡಿ. ಪಲ್ಲವಿಯೇ ಎಲ್ಲರೂ ನಿಂಗೆ ಫ್ಯಾನ್ ಆಗಿಬಿಟ್ಟಿದ್ದಾರೆ. ಯೂಟ್ಯೂಬಲ್ಲಿ ನೋಡೋರೆಲ್ಲ ನಿನ್ನೆ ಕೇಳ್ತಿದ್ದಾರೆ, ಹುಡುಗಿಯಾರ ಫೇಮಸ್ ಪಣ್ಣ ಪೋರೆ ನಾನು. ಸೊ ಫೈನಲಿ ಈ ರೀತಿ ಕ್ರೀಮ್ನ ಅಪ್ಲಿಕೇಶನ್ ಮಾಡಿ ಈ ರೀತಿನೇ ಬಿಟ್ಬಿಟ್ಟಿದ್ದಾರೆ. ಬಟ್ ಇನ್ನೂ ಒಂದು ಸ್ವಲ್ಪ ಹತ್ರ ಇಡಬೇಕಿತ್ತು, ಬಟ್ ಸ್ವಲ್ಪ ದೂರನೇ ಇಟ್ಟಿದ್ದಾರೆ. ಸೊ ಇದನ್ನು 40 ಮಿನಿಟ್ಸ್ ಹೋಲ್ಡ್ ಆದಮೇಲೆ ತೋರಿಸ್ತೀನಿ ಹೇರು. 40 ಮಿನಿಟ್ಸ್ ಆದಮೇಲೆ ಆಫ್ಟರ್ ಏರ್ ವಾಶ್ ಈ ರೀತಿ ಬಂದಿದೆ. ಇವಾಗಿನ್ನ ಕೂರಿಸ್ಬೇಕು. ಇವಾಗಿನ್ನ ಐರನ್ ಏನೂ ಮಾಡಿಲ್ಲ, ಜಸ್ಟ್ ಪ್ಲೈನ್ ವಾಟರಲ್ಲಿ ವಾಶ್. ಸೊ ಇವಾಗ ಬ್ಲೋ ಡ್ರೈ ಆಗಿದೆಯಲ್ಲ, ಇವಾಗ ಸೇಮ್ ಸೆಕ್ಷನ್ ತೊಗೊಂಡು ಚಿಕ್ಕ ಸೆಕ್ಷನ್ಸ್ ಆಗೇ ಐರನ್ ಮಾಡಬೇಕು. ಸೊ ಇವಾಗ ಹಿಂಗೆ ಕೂರಿಸ್ತಿರೋ ಅದೇ ರೀತಿ ಬೆಂಡ್ ಆಗುತ್ತೆ. ಸೊ ಇದಕ್ಕೆ ಮುಂಚೆ ಏನಾಗಿರುತ್ತೆ ಅಂದರೆ ನಿಮಗೆ ರಬ್ಬರ್ ಥರ ಎಕ್ಸ್ಟೆಂಡ್ ಆಗ್ತಿರುತ್ತೆ. ಚೆಕ್ ಮಾಡಿಲ್ಲಲ್ಲ, ಹಂಗೆ ವಾಶ್ ಮಾಡಿ. ಓಕೆ, ಸೊ ರಬ್ಬರ್ ಥರ ಎಕ್ಸ್ಟೆಂಡ್ ಆಗುತ್ತೆ ಅದು. ಸೊ ಆವಾಗ ನಾವು ಹೆಂಗೆ ಬೇಕಾದರೂ ಕೂರಿಸ್ಬೋದು. ಸರಿ, ಇವಾಗ ನಾನು ಹೇಳಿರೋದು ಪ್ರಾಸೆಸ್ ಎಲ್ಲ ಸೇಮ್ ಇರುತ್ತೆ ನಿಮಗೆ, ಬಟ್ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ನಾನು ಸ್ವಲ್ಪ ಶಾರ್ಟ್ ಮಾಡಿರ್ತೀನಿ. ಓಕೆ, ಇವಾಗ ನಾನು ಏನು ಮಾಡ್ತಿದ್ದೆ, ಡೈರೆಕ್ಟು ಐರನ್ ಮಾಡ್ಕೊತಾ ಇದ್ವಿ. ಸೊ ಇದು ತುಂಬ ಚೆನ್ನಾಗಿ ನೀವು ಐರನ್ ಚೆನ್ನಾಗಿ ಮಾಡಿ ಕೂರಿಸಿದ್ರೆ ನಿಮಗೆ ಇದೇ ಫೈನಲ್ಲು. ನೀವೆಷ್ಟು ನೀಟಾಗಿ ಮಾಡಿ ಕೂರಿಸ್ತೀರೋ ಅಷ್ಟು ನೀಟಾಗಿ ನಿಮಗೆ ಹೇರು ಸ್ಟ್ರೈಟನ್ ಆಗಿ ಬರುತ್ತೆ. ಇದು ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್. ಸೊ ಪರ್ಮನೆಂಟ್ ಅಂದರೆ ನಿಮಗೆ 6 ಮಂತ್ಸ್ ಬರುತ್ತೆ, ಯಾಕಂದರೆ ಹೇರ್ ಗ್ರೋತ್ ಆಗ್ತಿರುತ್ತಲ್ವ. ಸೊ ಹಾಗಾಗಿ 6 ಮಂತ್ಸ್ ಬರುತ್ತೆ. ಸೊ ಮೇಂಟೆನೆನ್ಸ್ ಏನೇನಿರುತ್ತೆ ಅಂದರೆ ನೀವು ಇವಾಗ ಸದ್ಯಕ್ಕೆ 1 ಮಂತು ಆಯಿಲ್ನ ಅಪ್ಲೈ ಮಾಡೋ ಹಾಗಿಲ್ಲ. ಸೊ ಆಫ್ಟರು ಶಾಂಪೂ ಆ್ಯಂಡ್ ಕಂಡೀಷ್ನರ್ ಬಂದು ಲಾರಿಯಲ್ ಅಥವಾ ಈ ಥರ ಪ್ರೊಫೆಷ್ನಲ್ ಬ್ರ್ಯಾಂಡ್ಸೇ ಯೂಸ್ ಮಾಡಬೇಕು. ಶಾಂಪೂ ಮತ್ತು ಕಂಡೀಷ್ನರ್ ಬಂದು ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಸೊ ಬೇರೆ ಯಾರಿಗೂ ಮಾಡೋದಿದ್ರು ನಾವು ಖಂಡಿತ ರೆಫರ್ ಮಾಡ್ತೀವಿ, ಕಂಡೀಷ್ನರು ಕಂಪಲ್ಸರಿ ಅಂತೇಳಿ. ಸೊ ದಯವಿಟ್ಟು ಕಂಡೀಷ್ನರ್ನ ಸ್ಕ್ಯಾಲ್ಪಿಗೆ ಟಚ್ ಮಾಡಬೇಡಿ. ತುಂಬ ಜನ ಇದೇ ಮಿಸ್ಟೇಕ್ಸ್ನ ಮಾಡಿಕೊಂಡು ನನಗೆ ತುಂಬ ಏರ್ ಫಾಲ್ ಆಗ್ತಿದೆ ಅಂತ ಬರ್ತಾರೆ. ಸೊ ಅದಕ್ಕೆ ನೀಟಾಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ಕಂಡೀಷ್ನರ್ನ ಯಾರೂ ಸ್ಕ್ಯಾಲ್ಪಿಗೆ ಟಚ್ ಮಾಡೋ ಥರ ಅಪ್ಲೈ ಮಾಡ್ಕೊಬೇಡಿ. ಓನ್ಲಿ ಫಾರ್ ಹೇರ್ಸಿಗೆ ಮಾತ್ರ ಹಾಕಿ, ಮತ್ತು ಕಂಡೀಷ್ನರ್ ಹಾಕಿದ ಮೇಲೆ ನೀಟಾಗಿ ವಾಶ್ ಮಾಡಬೇಕು. ಯಾವುದೇ ಥರ ಕಂಡೀಷ್ನರು ಹೇರಲ್ಲಿ ಸ್ಟೇ ಆಗಬಾರ್ದು. ಆ ಥರ ಆದಾಗಲೂ ಕೂಡ ನಿಮಗೆ ಏರ್ ಫಾಲ್ ಆಗುತ್ತೆ. ಅದಾದಮೇಲೆ ಸಿರಮ್ಸು, ಲಾರಿಯಲ್ ಅಥವಾ ಸ್ಟ್ರೀಕ್ಸು ಅಥವಾ ಮ್ಯಾಟ್ರಿಕ್ಸು ಸಿರಮ್ ಬರುತ್ತೆ, ಹೇರ್ ಸಿರಮ್ಮು 80% ಡ್ರೈ ಆದಮೇಲೆ ನೀವು ಆ ಸಿರಮ್ಸ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಬೆಟರ್ ಈ ರೀತಿ ಎಲ್ಲ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಸ್ಟ್ರೈಟ್ನಿಂಗ್ ಆರ್ ಸ್ಮೂತ್ನಿಂಗ್ ಮಾಡಿಸೋದು ಲಾಂಗ್ ಸ್ಟೇ ಬರುತ್ತೆ, ಮತ್ತು ನೀಟಾಗಿ ನಿಮಗೆ ಒಳ್ಳೆ ಸ್ಟ್ರೈಟನ್ ಆಗಿ ನೀಟಾಗಿ ಶೈನಿಂಗ್ ಆಗೇ ಇರುತ್ತೆ. ಮಂತ್ಲಿ ಒನ್ಸು ಕಂಪಲ್ಸರಿ ಹೇರ್ ಸ್ಪಾ ಮಾಡೋಕ್ಕೆ ಸಜೆಷನ್ ಮಾಡಬೇಕು. ಸೊ ಏರ್ ಸ್ಪಾ ತುಂಬ ಜನಕ್ಕೆ ಡೌಟ್ ಇದೆ, ಏರ್ ಸ್ಪಾ ಯಾವುದನ್ನು ಮಾಡ್ಕೊಳ್ಬೋದು ಅಂದರೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದೀನಿ ಯಾವ ಸ್ಪಾ ಯಾವ ಹೇರ್ಗೆ ಯೂಸ್ ಮಾಡ್ಬೋದು ಅಂತ ನಾನು ಡೀಟೇಲಾಗಿ ಹಾಕಿದ್ದೀನಿ. ಇನ್ನು ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ಆ ವಿಡಿಯೋನ ಚೆಕ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಬಂದು ಹೇರ್ ಸ್ಪಾ, ಇವರಿಗೆ ಯಾವ್ದು ಯೂಸ್ ಮಾಡಬೇಕಂದ್ರೆ ರಿಪೇರಿಂಗ್ ಸ್ಪಾನೇ ಯೂಸ್ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಯಾವುದನ್ನು ರೆಫರ್ ಮಾಡೋಕ್ಕೆ ಹೋಗಬೇಡಿ.
ರಿಪೇರಿಂಗ್ ಸ್ಪಾನೇ ಯಾಕೆ ಯೂಸ್ ಮಾಡಬೇಕು ಅಂದರೆ ಸಮ್ ಪೀಪಲ್ಗೆ ಹೇರು ಅರ್ಧಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಥರ ಆದಾಗ ಬ್ರೇಕನ್ನಾಗಿ ಹೇರು ಅರ್ಧದಲ್ಲೇ ಕಟ್ಟಾಗುತ್ತೆ. ಸೊ ಅಂಥವರಿಗೆ ರಿಪೇರಿಂಗ್ ಸ್ಪಾ ನೀವು ಸಜೆಷನ್ ಮಾಡೋದ್ರಿಂದ ಆ ರೀತಿ ಆಗೋ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಮೇಂಟೈನ್ ಆಗುತ್ತೆ. ಆ ಏರ್ ಬ್ರೇಕ್ ಆಗಿರುತ್ತಲ್ವ ಅದನ್ನು ರಿಪೇರ್ ಮಾಡಿ ಕೊಡುತ್ತೆ. ಅದಕ್ಕೋಸ್ಕರ ಈ ಸ್ಪಾನ ಯೂಸ್ ಮಾಡೋಕ್ಕೆ ರೆಫರ್ ಮಾಡ್ತೀನಿ. ಹಾಗೆ ಐರನ್ ಎಲ್ಲ ಆದಮೇಲೆ ಸೆಕೆಂಡ್ ಕ್ರೀಮು, ಇದು ಬಂದು ನ್ಯೂಟ್ರಿಲೈಸಿಂಗ್ ಬಾಂಬ್. ಸೊ ಇದು ಬಂದು ನೀವು ಒಂದು 20 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ಸೇಮ್ ಪ್ರಾಸೆಸ್ಸು. ಸೊ ಇದು ಬಂದು ಏನು ಅಷ್ಟು ಘಾಟ್ ಇರೋದಿಲ್ಲ. ಫಸ್ಟ್ ಒಂದು ಘಾಟ್ ಇರುತ್ತಲ್ಲ ತುಂಬ, ಆ ರೀತಿ ಇದೇನು ಘಾಟ್ ಇರಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಕೂಡ ಸ್ಕ್ಯಾಲ್ಪಿಗೆ ಟಚ್ ಮಾಡಬಾರ್ದು. ಕೆಲವ್ರಿಗೆ ಕೈ ಬರ್ನಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೇನು ನಾಟ್ ನೆಸಸರಿ ಗ್ಲೌಸ್ ಇಲ್ಲ. ಫಸ್ಟ್ ಒನ್ ಬಂದು ಗ್ಲೌಸ್ ಹಾಕ್ಕೊಂಡು ಕಂಪಲ್ಸರಿ ಮಾಡಿ. ಸೆಕೆಂಡ್ ಒನ್ ಬಂದು ನಾಟ್ ನೆಸಸರಿ, ಇದೇನು ಬರ್ನಿಂಗ್ ಆಗಲ್ಲ. ಸೊ ಇವಾಗ ಆಲ್ರೆಡಿ ಸ್ಮೂತ್ನಿಂಗ್ ಕ್ರೀಮ್ ಹಾಕಿರ್ತೀವಲ್ವ ನಾವು, ಅದು ತುಂಬ ಕೆಮಿಕಲ್ ಇರುತ್ತಲ್ವ. ಸೊ ಅದರಿಂದ ಇದು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಾವು ಇದು ನ್ಯೂಟ್ರಿಲೈಸಿಂಗ್ ಬಾಂಬ್ ಹಾಕ್ತೀವಿ. ಇದು ಏನಿಲ್ಲ, ಸೇಮ್ ಇದನ್ನು ತುಂಬ ಸಲ ಮಾಡಬೇಕಂತೇನಿಲ್ಲ. ಒಂದು 5-6 ಸಲ ಸ್ಟ್ರೈಟನ್ ಮಾಡಿದ್ರೆ ಸಾಕು. ಇದನ್ನು ಕೂಡ ಸ್ಕ್ಯಾಲ್ಪಿಗೆ ಹಾಕಕ್ಕೆ ಹೋಗಬೇಡಿ. ಸೇಮ್ 1/2 ಇಂಚ್ ಬಿಟ್ಟು ಸೇಮ್ ಪ್ರಾಸೆಸ್ ಅದೇ ರೀತಿಯೇ ಮಾಡ್ಕೊಳ್ಳಿ. ಬಟ್ ಇದೇನೆಂದರೆ ಒಂದು 20 ಮಿನಿಟ್ಸ್ ಇದ್ದರೆ ಸಾಕಾಗುತ್ತೆ ನಿಮಗೆ. 40 ಮಿನಿಟ್ಸ್ ಎಲ್ಲ ಬೇಡ, 20 ಮಿನಿಟ್ಸ್ ಸಾಕಾಗುತ್ತೆ. ಆಗಿದ ತಕ್ಷಣ ನೀವು ಡೈರೆಕ್ಟು ಶಾಂಪು ಮತ್ತು ಕಂಡೀಷ್ನರ್, ಶಾಂಪು ಎಲ್ಲ ನೀಟಾಗಿ ಹಾಕಿ ಕಂಡೀಷ್ನರ್ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟು, ಕಂಡೀಷ್ನರ್ ಸಪೋಸ್ ಆಗಿಲ್ಲ ಅಂದರೆ ಬೇಕಾದರೆ ನೀವು ಏರ್ ಮಾಸ್ಕ್ ಕೂಡ ಹಾಕ್ಕೊಬೋದು, ಆ್ಯಡ್ ಆನ್ ಮಾಡ್ಕೊಳ್ಬೋದು ಇದರಲ್ಲಿ. ಇಲ್ಲಾಂದರೆ ನೀವು ಕಂಡೀಷ್ನರೇ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಹೇರ್ನ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಅಗೇನ್ ನೀವು ನೀಟಾಗಿ ಡ್ರೈ ಮಾಡಿ ಐರನ್ ಮಾಡಿ ಸಿರಮ್ ಹಾಕಿ ಬಿಡಬೇಕಾಗತ್ತೆ. ಇದು ಇಷ್ಟೇ, ಫೈನಲ್ ಬಂದು ಇದೇ ರೀತಿ ಬರುತ್ತೆ. ನಾನು ಇಲ್ಲಿ ಏರ್ ವಾಶ್ ಮಾಡೋದೆಲ್ಲ ಅಟ್ಯಾಚ್ ಮಾಡಿಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಜಸ್ಟ್ ಹಾಗೆಯೇ ನೀವು ಬೇಕಾದ್ರೆ ನೋಟ್ ಎಲ್ಲ ತೊಗೊಂಡು ನೀವು ನೀಟಾಗಿ ರೆಫರ್ ಮಾಡ್ಕೊಂಡು ಬರ್ಕೊಳ್ಬೋದು. ನೀವು 1-2 ಸಲ ವೀಡಿಯೋಸ್ನ ಕ್ಲಿಯರಾಗಿ ನೋಡಿದ್ರೆ ನಿಮ್ಗೆ ಅದು ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಇದಾಗಿದ ತಕ್ಷಣ ನಾನು ಫೈನಲ್ ರಿಸಲ್ಟ್ ಯಾವ ರೀತಿ ಬಂದಿದೆ ಅದನ್ನ ಹಾಕ್ತೀನಿ. ಸೊ ಕಂಪಲ್ಸರಿ 20 ಮಿನಿಟ್ಸ್ ಆದಮೇಲೆ ಹೇರ್ ವಾಶ್ ಮಾಡಿ, ಶಾಂಪು ಮತ್ತು ಕಂಡೀಷ್ನರ್ ಹಾಕಿ ಯೂಸ್ ಮಾಡಿಕೊಂಡು ನೀಟಾಗಿ ಹೇರ್ ವಾಶ್ ಮಾಡಿ, ಬ್ಲೋ ಡ್ರೈ ಮಾಡಿ, ಐರ್ನಿಂಗ್ ಮಾಡಿ ನೀಟಾಗಿ. ಸೊ ತುಂಬ ಜನ ಕೇಳ್ತಿದ್ರಿ ಐರ್ನಿಂಗ್ ಮಿಷಿನ್ ಯಾವ್ದು ಚೆನ್ನಾಗಿರುತ್ತೆ ಅಂತ. ಸೊ ನಮ್ಮಲ್ಲಿ ಬಂದು 2 ಬ್ರ್ಯಾಂಡ್ ಯೂಸ್ ಮಾಡ್ತೀವಿ. ಒಂದು ಬಂದು ಐಕಾನಿಕ್ಕು. ಸೊ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನಿಮಗೆ, ಮೇಂಟೈನ್ ನೀವು ಹೆಂಗೆ ಮಾಡ್ತೀರೋ ಹಾಗೆ. ಇನ್ನೊಂದು ಬಂದು ಮಿಸ್ಟರ್ ಬಾರ್ಬರ್. ಸೊ ಇದೆರಡು ಬಂದು ಪ್ರೊಫೆಷ್ನಲ್ ಬ್ರ್ಯಾಂಡ್ ಆಗಿರುತ್ತೆ. ಇದನ್ನು ಧಾರಾಳವಾಗಿ ನೀವು ಯೂಸ್ ಮಾಡ್ಬೋದು. ಸೊ ಆಫ್ಟರ್ ಇದೆಲ್ಲ ಆದಮೇಲೆ ನಾನು ಫೈನಲ್ ಇನ್ನೊಂದು ಸಲ ಬ್ಲೋ ಡ್ರೈ ಆಗಿದೆ, ಐರನ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ತೋರಿಸ್ತೀನಿ ಫೈನಲ್ ರಿಸಲ್ಟ್. ಸೊ ಇದಾಗಿತ್ತು ಇವತ್ತಿನ ಕ್ಲಾಸು. ಸೊ ಫೈನಲ್ ರಿಸಲ್ಟ್ ಈ ರೀತಿ ಇದೆ. ಸೊ ನೆಕ್ಸ್ಟ್ ಬಂದು ಬೇರೆ ಏನು ಕ್ಲಾಸ್ ಇರುತ್ತೋ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ತಪ್ಪದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.